ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮುಂದುವರಿದ ಆಹಾರ ಇಲಾಖೆ ಅಧಿಕಾರಿಗಳ ಬೇಟೆ. ಬೆಂಗಳೂರಿನ ಪ್ರತಿಷ್ಠಿತ ಹೈಫೈ ಕ್ಲಬ್ಗಳ ಮೇಲೆ ದಿಢೀರಾಗಿ ದಾಳಿ ಮಾಡಿದ್ದಾರೆ. ಕೆಎಸ್ಸಿಎ ಬೌರಿಂಗ್ ಕ್ಲಬ್ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬೌರಿಂಗ್ ಕ್ಲಬ್ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ. ಸ್ವಚ್ಛತೆ ಮರೆತು ಗ್ರಾಹಕರಿಗೆ ರೋಗ ಹಿಡಿಸ್ತಿದ್ದಾರಾ ಹಾಗಾದ್ರೆ ಕ್ಲಬ್ನವರು ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಬೌರಿಂಗ್ನಲ್ಲಿ ಕೊಳೆತ ಈರುಳ್ಳಿ, ಆಲೂಗಡ್ಡೆ, ಜಿರಳೆಗಳು ಕೂಡ ಪತ್ತೆಯಾಗಿದ್ದಾವೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಎಸ್ಸಿಎ ಕ್ಲಬ್ನಲ್ಲೂ ಕೂಡ ಹೈಜಿನಿಕ್ ಮಾಯ ಆಗಿದೆ. ಪ್ಲಾಸ್ಟಿಕ್ ಮಿಶ್ರಿತ ಬೋರ್ಡ್ ಬಳಕೆ, ಎಕ್ಸ್ಪೈರಿ ಬೇಳೆ ಪತ್ತೆಯಾಗಿರುವಂಥದ್ದು. ಇನ್ನು ಡ್ರೈನೇಜ್ ಬ್ಲಾಕ್, ವೆಜ್ ನಾನ್ ವೆಜ್ ಒಟ್ಟಿಗೆ ಶೇಖರಣೆಯನ್ನ ಮಾಡಿದ್ದಾರೆ. ಪ್ರತಿಷ್ಠಿತ ಕ್ಲಬ್ಗಳ ಕಿಚನ್ ನೋಡಿ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇನ್ನು ಎಲ್ಲೆಲ್ಲಿ 5 ಸ್ಟಾರ್ ಹೋಟೆಲ್ಗಳಿದ್ದಾವೆ. ಈ ಹಿಂದೆ ಆಹಾರ ಇಲಾಖೆಯವರು ಕೂಡ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ ಸಾಕಷ್ಟು ಕೊಳೆತ ಆಹಾರ ಸಿಕ್ಕಿತು. ಕೊಳೆತ ಮಾಂಸ, ಕೊಳೆತ ತರಕಾರಿಗಳು ಸಿಕ್ಕಿತು. ಈಗ ಮತ್ತೆ ಬೌರಿಂಗ್ ಕ್ಲಬ್ನಲ್ಲಿ ಕೊಳೆತ ಈರುಳ್ಳಿ ಪತ್ತೆಯಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಬೌರಿಂಗ್ ಕ್ಲಬ್ನಲ್ಲಿ ಕೊಳೆತ ಬೇಳೆಗಳನ್ನ ಪತ್ತೆ ಮಾಡಿದ್ದಾರೆ. ಎಕ್ಸ್ಪೈರ್ಡ್ ಆಗಿರುವಂತಹ ಬೇಳೆಗಳನ್ನ ಅಲ್ಲಿ ಶೇಖರಣೆಯನ್ನ ಮಾಡಿರುವಂಥದ್ದು. ಇನ್ನೊಂದು ಕಡೆ ಡ್ರೈನೇಜ್ ಬ್ಲಾಕ್, ವೆಜ್ ನಾನ್ ವೆಜ್ ಒಟ್ಟಿಗೆ ಶೇಖರಣೆಯನ್ನ ಮಾಡಿದ್ದಾರೆ. ಬೌರಿಂಗ್ ಕ್ಲಬ್ ಅಲ್ಲಿ ಸಿಕ್ಕಾಪಟ್ಟೆ ಸಾಕಷ್ಟು ಅಧಿಕಾರಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನು 5 ಸ್ಟಾರ್ ಹೋಟೆಲ್ಗಳಿಗೂ ಕೂಡ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳಾಗಿರಲಿ, ಸಾಕಷ್ಟು ಅಧಿಕಾರಿಗಳೆಲ್ಲ ಹೋಗ್ತಾ ಇರ್ತಾರೆ. ಇನ್ನು ಅಲ್ಲಿಯೂ ಕೂಡ ಹೈಜಿನಿಕ್ ಫುಡ್ಡನ್ನು ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ? ನೋಡಿ, ಕೊಳೆತ ತರಕಾರಿ, ಕೊಳೆತ ಈರುಳ್ಳಿ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಮಿಶ್ರಿತ ಬೋರ್ಡ್ ಬಳಕೆ, ಎಕ್ಸ್ಪೈರಿ ಬೇಳೆ ಅಲ್ಲಿ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ಕಡೆ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಅಶೋಕ್ ಹಾಗೆ ಸ್ಕೈಬಾರ್ ಎಲ್ಲ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಈಗ ಮತ್ತೆ ಬೌರಿಂಗ್ ಕ್ಲಬ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೌರಿಂಗ್ ಕ್ಲಬ್ನಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡೂ ಕೂಡ ಒಟ್ಟಿಗೆ ಶೇಖರಣೆಯನ್ನ ಮಾಡಿರುವಂಥದ್ದು. ಎಕ್ಸ್ಪೈರ್ಡ್ ಆಗಿರುವಂತಹ ಬೇಳೆಗಳನ್ನ ಬೌರಿಂಗ್ ಕ್ಲಬ್ನಲ್ಲಿ ಶೇಖರಣೆಯನ್ನ ಮಾಡಿ ಇರಲಾಗಿದೆ.